ನಮಸ್ಕಾರ, ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ಅರೆಹಳ್ಳಿಯಲ್ಲಿ ಹೊತ್ತೂರಿದ ವಿದ್ಯುತ್ ಪರಿವರ್ತಕ, ಆತಂಕಕ್ಕೆ ಒಳಗಾದ ಜನರು. ಚನ್ನರಾಯಪಟ್ಟಣದಲ್ಲಿ ರೌಡಿಗಳ ಅಟ್ಟಹಾಸ, ಮಟ್ಟ ಹಾಕಲು ಜನಮಾಹಿತಿ ನೀಡಿ ನೂತನ ಡಿವೈಎಸ್ಪಿ ಮನವಿ. ನೂರಕ್ಕೂ ಹೆಚ್ಚು ಮನೆಗೆ ವಿದ್ಯುತ್ತನ್ನು ಪೂರೈಸುತ್ತಿದ್ದ 25 ಕೆವಿ ವಿದ್ಯುತ್ ಪರಿವರ್ತಕ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಪರಿಣಾಮ ನಿವಾಸಿಗಳು ಕೆಲಕಾಲ ಆತಂಕಕ್ಕೊಳಗಾದ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂದಿರಾನಗರದಲ್ಲಿ ನಡೆದಿದೆ. ಇಂದಿರಾನಗರ ವ್ಯಾಪ್ತಿಯ ಶನಿದೇವರ ದೇವಸ್ಥಾನ ಬಳಿ ಇರುವ ಟಿಸಿ ಮೂಲಕ ವಿದ್ಯುತ್ ಪೂರೈಕೆ ಮಾಡಲಾಗ್ತಿತ್ತು. ಆದರೆ ಕೆಲ ದಿನಗಳಿಂದ ಈ ವಿದ್ಯುತ್ ಪರಿವರ್ತಕ ಕೈಕೊಟ್ಟ ಪರಿಣಾಮ ಹತ್ತಿ ಬಾವಿ ಬಳಿ ಇರುವ 25 ಕೆವಿ ಪರಿವರ್ತಕಕ್ಕೆ ಸಂಪರ್ಕ ಕಲ್ಪಿಸಿ ತಾತ್ಕಾಲಿಕವಾಗಿ ವಿದ್ಯುತ್ ಪೂರೈಸಲಾಗುತ್ತಿತ್ತು. ಹಲವಾರು ಮನೆಗಳು ಹಾಗೂ 7-8 ಮೋಟಾರ್ಗಳು ಈ ಟಿಸಿಯನ್ನೇ ಅವಲಂಬಿಸಿದ್ದರಿಂದ ಒತ್ತಡ ಹೆಚ್ಚಳಗೊಂಡು ಮಂಗಳವಾರ ರಾತ್ರಿ 8ರ ಸಮಯದಲ್ಲಿ ಉಂಟಾದ ಬೆಂಕಿ ಕಿಡಿ ಕ್ಷಣಾರ್ಧದಲ್ಲಿ ಬೆಂಕಿಯು ರೌದ್ರ ರೂಪ ತಾಳಿ ಟಿಸಿ ಸುಟ್ಟು ಕರಕಲಾಯಿತು. ಚನ್ನರಾಯಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ಡಿವೈಎಸ್ಪಿ ಎನ್ ಕುಮಾರ್ ಪತ್ರಕರ್ತರೊಂದಿಗೆ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನ ಅತ್ಯಂತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಾಗುವುದು, ರೌಡಿಗಳ ಅಟ್ಟಹಾಸವನ್ನು ಮಟ್ಟ ಹಾಕಲಾಗುವುದು, ರೌಡಿ ಶೀಟರ್ಗಳನ್ನು ಯಾವುದೇ ಕಾರಣಕ್ಕೂ ಸಮಾಜಘಾತಕ ಕೆಲಸಗಳಲ್ಲಿ ತೊಡಗದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ. ತಾಲೂಕಿನಲ್ಲಿ ಇರುವ ರೌಡಿಗಳನ್ನು ಕರೆಸಿ ಎಚ್ಚರಿಕೆ ನೀಡಲಾಗುತ್ತೆ. ಸಾರ್ವಜನಿಕರು ಯಾವುದೇ ತರಹದ ಭಯಭೀತರಾಗದೆ ಪೊಲೀಸರೊಂದಿಗೆ ಸಹಕರಿಸಬೇಕಂತ ಮನವಿ ಮಾಡಿದರು. ಎಲ್ಲ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಎಲ್ಲ ಅಂಗಡಿಯ ಮಾಲೀಕರು 10 ಗಂಟೆಯೊಳಗೆ ಅಂಗಡಿ ಮತ್ತು ಮುಂಗಟ್ಟುಗಳನ್ನು ಮುಚ್ಚಬೇಕು. ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರ ಇರಬೇಕು. ಅಪ್ರಾಪ್ತ ಮಕ್ಕಳಿಗೆ ವಾಹನಗಳನ್ನು ನೀಡದಂತೆ ಪೋಷಕರಿಗೆ ತಾಕೀತು ಮಾಡಿದರು. ನಗರದಲ್ಲಿ ಕಳ್ಳತನ ನಡೆದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಇದಕ್ಕೆ ಸಾರ್ವಜನಿಕರು ನಮಗೆ ಮಾಹಿತಿಯನ್ನು ನೀಡಬೇಕು. ಎಲ್ಲ ಪೊಲೀಸರು ಬೀಟ್ಗಳನ್ನು ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಯಾವುದೇ ಸಂಶಯಾತ್ಮಕ ವ್ಯಕ್ತಿಗಳು ಕಂಡ್ರೆ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ನೀಡಬೇಕು ಅಂತ ತಿಳಿಸಿದರು. ಮೊದಲು ಇತ್ತು, ಆದರೆ ಈಗ ಅತಿಯಾಗಿದೆ ಅಂತ ಹೇಳಿ ನಮ್ಮ SP ಮೇಡಮ್ ಸಾಹೇಬರು ತಿಳಿಸಿದ್ದಾರೆ. ಸೊ ಈಗಾಗಲೇ ಅದರಲ್ಲಿ ಐಡೆಂಟಿಫಿಕೇಷನ್ ಮಾಡಿದ್ದೇವೆ. ಅವರನ್ನು ನಾವು ಫಾಲೋ ಅಪ್ ಮಾಡಿ ಅವರನ್ನು ಯಾವ ರೀತಿ ಕರ್ಬ್ ಮಾಡಬೇಕು, ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಯಾವ್ಯಾವ ರೀತಿಯ ಕಾನೂನು ಕ್ರಮಗಳಿವೆ, ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀವಿ. ನಮ್ಮ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಅದನ್ನು ನಾನು ಖಂಡಿತ ಇಂಪ್ಲಿಮೆಂಟ್ ಮಾಡಿ ಚನ್ನರಾಯಪಟ್ಟಣದಲ್ಲಿ ಆ ರೀತಿಯ ರೌಡಿಸಮ್ ಆ್ಯಕ್ಟಿವಿಟೀಸು ಇನ್ನೆಂದೂ ಇರಬಾರ್ದು ಅನ್ನುವ ಒಂದು ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿ ತೋರಿಸ್ತೇನೆ. ಅದು ಖಂಡಿತ ಆಗುತ್ತೆ. ನಮ್ಮ ಚನ್ನರಾಯಪಟ್ಟಣದ ಎಲ್ಲ ಜನಗಳು ನೆಮ್ಮದಿಯಿಂದ ಚನ್ನರಾಯಪಟ್ಟಣದಲ್ಲಿ ಇನ್ನು ಮುಂದೆ ಆ ರೌಡಿ ಆ್ಯಕ್ಟಿವಿಟೀಸ್ ಇಲ್ಲ ಅನ್ನೋ ಒಂದು ಭಾವನೆ ಬರುವ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತಗೊಳ್ತೀವಿ. ಯಾವ ಜನಗಳು ಕೂಡ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದೇ, ನೀವು ನಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಹಿತಿಯನ್ನು ಒದಗಿಸಬೇಕು. ಸೊ ಆ ಮಾಹಿತಿ ಒದಗಿಸಿದ್ರೆ ಖಂಡಿತ ಈ ಒಂದು ಚನ್ನರಾಯಪಟ್ಟಣದಲ್ಲಿ ಆ ರೀತಿಯ ಒಂದು ರೌಡಿಸಮ್ ಮತ್ತು ಇತರೆ ಯಾವುದೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಆಗಲಿ ನೀವು ಅದನ್ನು ಕರ್ಬ್ ಮಾಡಿ ಅದನ್ನು ಮಟ್ಟ ಹಾಕಿ ಚನ್ನರಾಯಪಟ್ಟಣದಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲಿಕ್ಕೆ ಏನೆಲ್ಲ ಮಾಡಬೇಕೋ ಆ ಕರ್ತವ್ಯಗಳನ್ನು ಪೊಲೀಸ್ ಇಲಾಖೆ ಮತ್ತು ನಮ್ಮ ಚನ್ನರಾಯಪಟ್ಟಣದ ಉಪವಿಭಾಗದ ಎಲ್ಲ ಅಧಿಕಾರಿಗಳು, ನಮ್ಮ ಮೇಲಾಧಿಕಾರಿಗಳ ಎಲ್ಲ ಸಹಕಾರದಿಂದ ನಾನು ಎಲ್ಲರ ಸಹಕಾರವನ್ನು ಪಡೆದು ಈ ಒಂದು ಅಹಿತಕರ ಘಟನೆಗಳು, ದುಷ್ಕೃತ್ಯಗಳು ನಡೆಯದ ರೀತಿಯಲ್ಲಿ ಕರ್ತವ್ಯ ನಡೆಸುವುದಕ್ಕೆ ಗಮನ ಹರಿಸ್ತೇನೆ. ಹಾಗೂ ರೌಡಿ ಎಲಿಮೆಂಟ್ಸ್ಗಳನ್ನ ಮಟ್ಟ ಹಾಕೋದ್ರಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳೋಕ್ಕೂ ಹಿಂಜರಿಯೋದಿಲ್ಲ. ಅದು ಯಾವ ಮಟ್ಟಕ್ಕೆ ಬೇಕಾದರೂ ಸರಿ, ಎಲ್ಲಿಗೆ ಹೋದರೂ ಸರಿ, ನಾವು ಕ್ರಮನ ತೆಗೆದುಕೊಂಡು ಆ ರೌಡಿಸಮ್ನ ಮಟ್ಟ ಹಾಕ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. ವಿವಿಧ ಕಡೆ ಎಟಿಎಂ ಒಳಗಿದ್ದ ಹಣ ಕಳ್ಳತನ ಮಾಡಲಾಗಿದೆ ಅಂತ ಸುದ್ದಿ ಕೇಳಿದ್ದೇವೆ. ಆದರೆ ಇಲ್ಲಿ ಮುಖ್ಯ ರಸ್ತೆ ಬಳಿಯಿದ್ದ ಎಟಿಎಂ ಮಿಷಿನನ್ನೇ ಕಿತ್ಕೊಂಡು ಪರಾರಿಯಾಗಿರುವ ಘಟನೆ ಹಾಸನ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ. ಗೊರೂರು ಮುಖ್ಯ ರಸ್ತೆ ಹನುಮಂತಪುರ ಪಂಚಬೃಹತ್ ಆಂಜನೇಯ ವಿಗ್ರಹದ ಸಮೀಪದಲ್ಲೇ ಇರುವ ಇಂಡಿಯಾ ಒನ್ ಎಟಿಎಂ ಮಿಷನ್ ಒಳಗಿನ ಹಣಕ್ಕೆ ವಂಚಾಕಿರುವ ಕಳ್ಳರು ಸುಮಾರು 1 ಗಂಟೆಯ ಆಸುಪಾಸಿನಲ್ಲಿ ಬಂದಿರುವ ಕಳ್ಳರು
ಕದಿಯುವಾಗ ಯಾರು ಸಮಸ್ಯೆ ಕೊಡಬಾರ್ದಂತ ಮೊದಲೇ ಪ್ಲಾನ್ ಮಾಡಿರುವ ಕಳ್ಳರು ಮೊದಲು ಈ ಎಟಿಎಂ ಪಕ್ಕದಲ್ಲಿರುವ ಮನೆಗಳ ಮುಂದಿನ ಚಿಲುಕಕ್ಕೆ ಕಡ್ಡಿ ಸಿಗಿಸಿದ್ದು ನಂತರ ಎಟಿಎಂ ಬೂತ್ಗೆ ನುಗ್ಗಿದ್ದಾರೆ. ಹಣ ತೆಗೆಯಲು ಹೋದರೆ ಸೈರನ್ ಇತರೆ ಸಮಸ್ಯೆಗಳು ಎದುರಾಗಬಹುದು ಅಂತ ಸೈರನ್ ಬಾರದಂತೆ ನಿಗಾ ವಹಿಸಿದ್ದು ನಂತರ ಹಣದ ಸಮೇತ ಎಟಿಎಂ ಬಾಕ್ಸ್ ಅನ್ನೇ ಕದಿದಿದ್ದಾರೆ. ಬೆಳಗಿನ ಸಮಯದಲ್ಲಿ ಜನರಿಗೆ ಎಟಿಎಂ ಕಳ್ಳತನ ಆಗಿರುವ ಬಗ್ಗೆ ತಿಳಿದು ಬಂದಿದೆ. ನಂತರ ಪೊಲೀಸರಿಗೆ ವಿಚಾರವನ್ನು ಮುಟ್ಟಿಸಲಾಗಿದ್ದು ಬುಧವಾರದಂದು ಬೆಳಗ್ಗೆ ಎಸ್ಪಿ ಮೊಹಮ್ಮದ್ ಸುಜಿತಾ ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದೇ ವೇಳೆ ಹನುಮಂತಪುರದ ಮುರಳೀಧರ ಹಾಗೂ ಗ್ರಾಮದ ರಾಮಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ನಿನ್ನೆ ಸಂಜೆಯಿಂದ ರಾತ್ರಿ 10:30ರವರೆಗೂ ಇಲ್ಲೇ ತಿರುಗಾಡಿದ್ದೇವೆ. ಯಾರು ಈ ಕಳ್ಳತನ ಮಾಡಿದ್ದಾರೆ ಎಂಬುದು ಗೊತ್ತಾಗಿಲ್ಲ. ರಾತ್ರಿ ವೇಳೆ ಲಾರಿ ಹಾಗೂ ಇತರೆ ವಾಹನಗಳು ಓಡಾಡ್ತಿರುತ್ತದೆ. 11 ಗಂಟೆಯ ನಂತರ ವಾಹನ ಸಂಚಾರ ಕಡಿಮೆ ಆಗುತ್ತೆ. ಈ ವೇಳೆ ಕಳ್ಳತನ ಮಾಡಿರಬಹುದು ಅಂತ ಹೇಳಿದರು. ಅರೆ ಮೂಲಕ ಎಟಿಎಂ ಬಾಕ್ಸ್ ಸೆಟ್ಟನ್ನೇ ಕದ್ದಿದ್ದಾರೆ. ಪೊಲೀಸ್ ಬೀಟ್ ಬರುತ್ತಾರೆ. ಎಟಿಎಂ ಕದಿಯುವಾಗ ಶಬ್ದ ಕೇಳಬಾರ್ದೆಂದು ಮನೆಗಳನ್ನು ಲಾಕ್ ಮಾಡಿದ್ದಾರೆ ಅಂತ ತಿಳಿಸಿದರು. ಸರ್ ನಿನ್ನೆ ಸಂಜೆ ಆಗಿರೋದು 10:30 10 ಗಂಟೆವರೆಗೂ ನಾವು ಇಲ್ಲೇ ಒಡ್ಡಾಡಿದ್ದೀವಿ. 10:30 11 ಗಂಟೆ ಮೇಲೆ ಆಗಿದೆ. ಬಟ್ ಯಾರು ಏನು ಅಂತ ಗೊತ್ತಿಲ್ಲ. ಮತ್ತಿಲ್ಲಿ ಗಾಡಿಗಳು ಒಡ್ಡಾಡ್ತಾ ಇರ್ತವೆ. 10 11 ಗಂಟೆ ಮೇಲೆ ಗಾಡಿಗಳು ಕಡಿಮೆ ಇರ್ತವೆ. ಆ ಟೈಮಲ್ಲಿ ಬಂದು ಮಾಡಿದ್ದಾರೆ. ಯಾವ್ದ್ರಲ್ಲಿ ಬಂದಿದ್ದಾರೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮುಂಚೆ ಇಲ್ಲಿ ಎ.ಟಿ.ಎಂ ಇಲ್ಲ. ಇಲ್ಲಿ ಬೇರೆ ಏನು ಎ.ಟಿ.ಎಂ ಇದೆ ಫಸ್ಟ್ ಟೈಮ್ ಅಲ್ಲಿ ಆಗಿರೋದು. ಬೇರೆ ಯಾವಾಗಲೂ ಆಗಿಲ್ಲ. ಏನು ಕಳ್ತನ ಮಾಡಿದ್ದಾರೆ? ಎ.ಟಿ.ಎಂ ಬಾಕ್ಸ್ ಇದೆ. ಅದು ಹೊರಗಡೆಯಿಂದ ಆರೆ ತಗೊಂಡ್ಬಂದಿದ್ದಾರೆ. ಆರೆ ತಗೊಬಂದು ಅವರೇ ನೀಟ್ಬಿಟ್ಟು ಅದು ಫುಲ್ಲು ಕೆಳಗಡೆ ಸೆಟ್ ಏನಿದೆ ಅದ್ರ ಸಮೇತ ಬಾಕ್ಸ್ ಸಮೇತ ತಗೊಂಡೋಗಿದ್ದಾರೆ. ಬಟ್ ಇಲ್ಲಿ ಆರೆ ಒಂದು ಬಿಟ್ಟರೆ ಇನ್ನು ಅವ್ರ ಇನ್ಫಾರ್ಮೇಶನ್ ಅಂತ ಏನು ಬಿಟ್ಟಿಲ್ಲ. ನೈಟು ಒಂದು 12 ಗಂಟೆ 1 ಗಂಟೆವರೆಗೂ ಓಡಾಡ್ತಾರೆ. ಬಂದು ಹೋಗಿರ್ತಾರೆ. ಅವ್ರು ನೋಡೋಕ್ಕಾಗಲ್ಲ. 10:30 11 ಗಂಟೆ ಮೇಲೆ ಅಂಗಡಿ ಕ್ಲೋಸ್ ಮಾಡಿಲ್ಲ ಅಂದ್ರೆ ಕ್ಲೋಸ್ ಮಾಡಿಸ್ಬಿಟ್ಟು ಹೋಗ್ತಾರೆ. ಬಂದು ಸರ್ ನಾವಿಲ್ಲಿ ಹನುಮಂತಪುರ ಗ್ರಾಮದಲ್ಲಿ ಇದೊಂದು ವಿಮಲ್ ಸಿಂಗ್ ಫ್ಯಾಕ್ಟ್ರಿ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. 10,000 ಇಲ್ಲಿ ನಮಗೆ ಸೆಕ್ಯೂರಿಟಿ ಇಲ್ಲ ಸರ್. ಪೊಲೀಸ್ ಇಲಾಖೆಯವರು ಒಂದು ಈಗ ಬೀಟ್ಲು ಅಂತ ಬರ್ತಾರೆ. ಎಲ್ಲೋ ಒಂದು ಬೀಟ್ ಬಂದು ಸಾಹೇಬ್ರು ಕೇಳಿದ್ರೆ ಮಾತಾಡೋದು ಸಾಹೇಬ್ರ ಅವ್ರು ತಮ್ಮ ಹಾಕ್ಬಿಟ್ಟು ಹೋಗ್ತಾರೆ. ತಮ್ಮ ಹಾಕ್ಬಿಟ್ಟು ಹೋಗ್ಬಿಟ್ರೆ ಯಾರು ಕೆಲವೊಂದು ಒಂದು ಅರ್ಧ ಗಂಟೆ ಮುಂದೆ ಒಂದು ರೌಂಡ್ ಹಾಕಿ ನೋಡ್ಕೊಂಡ್ರೆ ಇಲ್ಲಿ ಭಾರಿ ಕಳ್ತನಗೊಳ್ತಿದೆ. ಎ.ಟಿ.ಎಂ ನೋಡಿ ಇವತ್ತು 10 ಲಕ್ಷ ದುಡ್ಡು ಹಾಕಿ ಕಳ್ತನ ಆಗಿದೆ. ಈ ತರ ಆಗ್ಬಿಟ್ರೆ ವ್ಯವಹಾರ ಮಾಡಿದೆ ಹಾಗೆ ನಮ್ಮ ಗ್ರಾಮದಲ್ಲಿ. ಅದನ್ನ ದಯವಿಟ್ಟು ಸರ್ಕಾರದಲ್ಲಿ ಗಮನ ತಗೋಬೇಕು. ಪೊಲೀಸ್ ಇಲಾಖೆ ಮಾಡ್ಕೋಬೇಕು. ಎದರಿಕೆ ಕೊಡ್ಬೇಕು ಸರ್. ಯಾರು ಎದುರಿಸಲ್ಲ. ಇಲ್ಲಿ ನಮ್ಗೆ ಭಾರಿ ತೊಂದರೆ ಆಗ್ತಾ ಇದೆ. ಅದರಿಂದ ನೆಕ್ಸ್ಟ್ ನಮ್ಗೆ ಪೊಲೀಸ್ ಇಲಾಖೆ ಆಗಲಿ ನಮ್ಗೆ ಒಂದು ಸಹಕಾರ ಕೊಡ್ಬೇಕು. ಅವ್ರು ಬಂದು ಗ್ರಾಮದಲ್ಲಿ ಒಂದು 4-5 ಕಡೆ ಹೋರಾಡಿ ಎಲ್ಲ ಮಾಡ್ಬೇಕು ಸರ್. ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನೀವು ಮುಂದೆ ಕನ್ನಡ ಸಿನಿಮಾ ರಂಗದಲ್ಲೇ ಮೊದಲ ಬಾರಿಗೆ 180 ಜನ ಬಂಡವಾಳ ಹಾಕಿ ನಿರ್ಮಾಣ ಮಾಡಿರುವ ಮಿಸ್ಟರ್ ರಾಣಿ ಕನ್ನಡ ಚಲನಚಿತ್ರವು ಫೆಬ್ರವರಿ 7ರಂದು ರಾಜ್ಯಾದ್ಯಂತ 200 ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಿರುವುದಾಗಿ ಹಾಸನದಲ್ಲಿ ಚಿತ್ರದ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಮತ್ತು ಅಸೋಸಿಯೇಟ್ ನಿರ್ದೇಶಕ ಸಿದ್ದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಮಿಸ್ಟರ್ ರಾಣಿ ಈ ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಮುಖ್ಯ ಭೂಮಿಕೆಯಲ್ಲಿದ್ದೇನೆ. ಸುಮಾರು 11 ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದು ಪ್ರಸ್ತುತ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ. ಕನ್ನಡ ಸಿನಿಮಾದಲ್ಲಿ ಮೊದಲ ಬಾರಿಗೆ 160 ಜನ ಪ್ರೊಡ್ಯೂಸರ್ಗಳು ಸೇರಿ ಬಂಡವಾಳ ಹೂಡಿದ್ದಾರೆ. ಇದೊಂದು ಕ್ರೌಡ್ ಫಂಡೆಡ್ ಸಿನಿಮಾ ಆಗಿದೆ ಅಂತ ಹೇಳಿದರು. 2014ರಲ್ಲಿ ನಾನು ಫುಲ್ ಟೈಮ್ ನಟನೆ ಶುರು ಮಾಡಿದ್ದು. ಅಯನ, ಶುದ್ಧಿ, ಲೈಫು, ಹೊಸ ದಿನಚರಿ, ಹಿಂದಿನ ವರ್ಷ ಸಾರಾಂಶ ಮತ್ತು ಅಂಬುಜಾ ಅಂತ 2 ಸಿನಿಮಾ ರಿಲೀಸ್ ಆಗಿತ್ತು. ಇದು ಪ್ರಯತ್ನ ಕಂಟಿನ್ಯೂ ಆಗ್ತಿದೆ. ಇದನ್ನು ಹೆಂಗೆ ಜನ ಮೆಚ್ಚುತ್ತಾರ ನೋಡಬೇಕು. ಬೇರೆ ಬೇರೆ ಆ್ಯಕ್ಟ್ರಸ್ಸು ಹೇಳಿದ್ನಲ್ಲ, ಪಾರ್ವತಿ ನಾಯರ್ ಅನ್ನೋರು ನನ್ನ ಜೊತೆ ಲೀಡ್ ಮಾಡಿದ್ದಾರೆ. ಅದು ಬಿಟ್ಟು ಶ್ರೀವತ್ಸ ಅಂತ ಒಬ್ಬ ಅವನು ನನ್ನ ಗೆಳೆಯನ ರೋಲ್ ಮಾಡಿದ್ದಾನೆ. ಮಂಜಾ ಅಂತ ಕ್ಯಾರೆಕ್ಟರ್. ಅದು ಬಿಟ್ಟು ಮಧುಚಂದ್ರ ಸರ್ರೇ ಒಂದು ಪಾತ್ರ ಮಾಡಿದ್ದಾರೆ. ಕಾಕಾ ಅಂತ ಒಬ್ಬ ಡೈರೆಕ್ಟರ್ ಮಾಡಿದ್ದಾರೆ. ಅದು ಬಿಟ್ಟು ಆನಂದ್ ಅವರಿದ್ದಾರೆ. ರೂಪಾ ಪ್ರಭಾಕರ್, ಲಕ್ಷ್ಮೀ ಕಾರಂತ್ ಅವರಿದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಇಷ್ಟು ಜನ. ನೆಕ್ಸ್ಟ್ ಗೊತ್ತಾಗುತ್ತೆ ಥಿಯೇಟರ್ ಸ್ಕ್ರೀನ್ ಕೊಡ್ತಾರೆ ಅಂತ. ನೆಕ್ಸ್ಟ್ ವೀಕ್ ಗೊತ್ತಾಗುತ್ತೆ ನಮಗೆ ಶೆಡ್ಯೂಲ್ ನೋಡ್ಕೊಂಡು ಕೊಡ್ತಾರೆ. KRG ಫಿಲಂ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ 1 ವರ್ಷ ಮಾಡಿದ್ದೀನಿ. ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಸೊ ಮಕ್ಕಳಿಗೂ ಅದೇ ಅದರದೇ ಆದ ಆಸೆ ಇರ್ತದೆ. ನಾನೇನೋ ಬೇರೆ ಆಗಬೇಕು, ಹೀರೋ ಆಗಬೇಕು,
ನಾನು ಲೆಕ್ಚರ್ ಆಗ್ಬೇಕು ಅಂತ ಆಸೆ ಇರ್ತದೆ. ಸೊ ಇಷ್ಟೆಲ್ಲ ಕಾನ್ಫಿಡೆಂಟ್ ಇದ್ದಾಗ ಹೀರೋ ಆಗ್ಬೇಕು ಅಂತ ನಮ್ಮ ನಾಯಕರಿಗೆ ಆಸೆ ಇರ್ತದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೀರೋಯಿನ್ ಆಗ್ಬಿಡ್ತಾರೆ. ಏನೆಲ್ಲ ಆ ಸಿನಿಮಾದಲ್ಲಿ ಕ್ರಿಟಿಕಲ್ ಸಮಸ್ಯೆಗಳು ಬರ್ತವೆ ಅದನ್ನ ಕಾಮಿಡಿ ರೂಪದಲ್ಲಿ ಹೇಳಿದೆ. ಇದು ಒಂದನೇ ಕಥೆ ಸಾರಾಂಶ. ನಮ್ಮ ಸಿನಿಮಾದಲ್ಲಿ ನನ್ನ ಜೊತೆ ಬೇರೆ ಬೇರೆ ಭಾಷೆಗಳಲ್ಲಿ ಆಕ್ಟಿಂಗ್ ಮಾಡಿರ್ತಕ್ಕಂಥವ್ರು. ಇದೇ ಡೈರೆಕ್ಟರ್ ಮಧುಚಂದ್ರ ಅವರು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾನ. ಇದು ಅವರ 5ನೇ ಚಿತ್ರ. ಅವರ ಹಿಂದಿನ ಚಿತ್ರ ವಾಸ್ಕೋ ಡಿ ಗಾಮಾದಲ್ಲಿ ಪಾರ್ವತಿ ಅವ್ರ ಜೊತೆ ಕೆಲಸ ಮಾಡಿದ್ರು. ಹಾಗೆ ಶ್ರೀವತ್ಸ ಅಂತ ಈಗಾಗಲೇ ಡೇರ್ ಡೆವಿಲ್ ಮುಸ್ತಫಾ ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲಿ ಅವರು ಯಶಸ್ಸು ಗಳಿಸಿದ್ದಾರೆ. ಹಾಸ್ಟೆಲ್ ಹುಡುಗರು ಆತನ ನಮ್ಮ ಜೊತೆ ಒಂದು ಕ್ಯಾರೆಕ್ಟರ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಮಧುಚಂದ್ರ ಸರ್ ಅವರೇ ಈ ಫಿಲ್ಮಲ್ಲಿ ಡೈರೆಕ್ಷನ್ ಜೊತೆಗೆ ಆ್ಯಕ್ಟಿಂಗ್ ಸಹಿತ ಮಾಡಿದ್ದಾರೆ. ಸೊ ಫೆಬ್ರವರಿ 7ನೇ ತಾರೀಕು ನಮ್ಮ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಈ ನ್ಯೂಸನ್ನು ಎಲ್ಲರಿಗೂ ತಲುಪಿಸುವಂತಹ ಒಂದು ಕೆಲಸವನ್ನು ನೀವು ಅಡಿ ಮಾಡಿಕೊಟ್ರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಕಾಂತ್ ಮತ್ತು ಅಸೋಸಿಯೇಟ್ ನಿರ್ದೇಶಕ ಸಿದ್ದು ಇತರರು ಉಪಸ್ಥಿತರಿದ್ದರು. ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಮತ್ತು ಭ್ರಷ್ಟಾಚಾರ ಮಾಡಲಾಗ್ತಿದೆ ಅಂತ ಹೇಳಿಕೆ ನೀಡಿರುವುದು ಇಲ್ಲಿನ ಅತಿಥಿ ಉಪನ್ಯಾಸಕರ ಮನಸ್ಸಿಗೆ ನೋವಾಗಿದ್ದು, ಕೂಡಲೇ ಹೇಳಿಕೆ ವಾಪಸ್ ಪಡೆಯಲು ಆಗ್ರಹಿಸಿ ಹಾಸನದ ಮಹಾವಿದ್ಯಾಲಯ ಹೇಮ ಗಂಗೋತ್ರಿ ಆಡಳಿತ ಕಚೇರಿ ಮುಂದೆ ಅತಿಥಿ ಉಪನ್ಯಾಸಕರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಉಪನ್ಯಾಸಕಿ ಪುಷ್ಪವತಿ ಮತ್ತು ಡಾಕ್ಟರ್ ಎಸ್.ಜೆ. ಮಹೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಶ್ವವಿದ್ಯಾಲಯದ ನಾಮನಿರ್ದೇಶಕ ಸಿಂಡಿಕೇಟ್ ಸದಸ್ಯರೊಬ್ಬರು ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಹಾಸನ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕುಲಪತಿಗಳು ಮತ್ತು ಕುಲಸಚಿವರು ಅಕ್ರಮ ನೇಮಕಾತಿ ನಡೆದಿದೆ ಎಂದಿದ್ದಾರೆ. ಟೆಂಡರ್ ಕರೆಯುವಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಸುಳ್ಳು ಮಾಹಿತಿಗಳನ್ನು ನೀಡಿ ವಿಶ್ವವಿದ್ಯಾಲಯದ ಗೌರವಕ್ಕೆ ಧಕ್ಕೆಯನ್ನು ತಂದಿದ್ದು, ಅತಿಥಿ ಉಪನ್ಯಾಸಕರ ಗೌರವಕ್ಕೂ ಚ್ಯುತಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಮನಿರ್ದೇಶಿತ ಸಿಂಡಿಕೇಟ್ ಸದಸ್ಯರೊಬ್ಬರು ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟು ಹಾಸನ ವಿಶ್ವವಿದ್ಯಾನಿಲಯದ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಅಕ್ರಮವಾಗಿ ಮಾಡಲಾಗಿದೆ ಅನ್ನುವಂಥ ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಎಲ್ಲ ಉಪನ್ಯಾಸಕರಿಗೆ ಅವರ ಗೌರವಕ್ಕೆ ಧಕ್ಕೆಯಾಗಿದೆ. ಆ ಒಂದು ಕಾರಣಕ್ಕೆ ನಾವು ಇಲ್ಲಿ ಕೂತಿದ್ವಿ ವಿನಃ ನಾವು ಯಾವುದೇ ಸಿಂಡಿಕೇಟ್ ಸದಸ್ಯರ ವಿರುದ್ಧ ಆಗಲಿ ಅಥವಾ ವಿಶ್ವವಿದ್ಯಾನಿಲಯದ ವಿರುದ್ಧ ಆಗಲಿ ಅಥವಾ VC ರಿಜಿಸ್ಟರ್ ವಿರುದ್ಧ ಆಗಲಿ ನಾವು ಇಲ್ಲಿ ಕೂತಿಲ್ಲ. ನಾವು ಯಾಕೆ ಇಲ್ಲಿ ಕೂತೀವಿ ಅಂದರೆ, ನಮಗೆ ಅವರು ಸಿಂಡಿಕೇಟ್ ಸದಸ್ಯರು ನೇಮಕ ಆದಾಗ ನಮಗೆ ತುಂಬ ಖುಷಿ ಅಂತ ತಂದಿತ್ತು. ಯಾಕೆಂದರೆ ಅವರು ಸರ್ಕಾರದ ಮಟ್ಟದಿಂದ ಅಥವಾ ಅದಕ್ಕಿಂತ ಉನ್ನತ ಮಟ್ಟವಾದ ಗವರ್ನರಿಂದ ಆಯ್ಕೆ ಆಗಿರುವಂಥವ್ರು. ಅವರಿಂದ ಒಂದಷ್ಟು ನಿರೀಕ್ಷೆಗಳಿತ್ತು. ನಮಗೊಂದಷ್ಟು ಉದ್ಯೋಗದ ಭದ್ರತೆಗಳು ಅಥವಾ ಸ್ಯಾಲ್ರಿ ವೇತನ ಹೆಚ್ಚಳ ಇರ್ಬೋದು, ಈ ಥರದ್ದು ಏನೋ ಅಂತ ಮಾಡ್ತಾರೆ, ಸಿಂಡಿಕೇಟ್ ನೇಮಕ ಆಗಿದೆ ಅನ್ನುವಂಥ ಆಶಯದಲ್ಲಿ ನಾವಿದ್ವಿ. ಆದರೆ ಅವರು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು ನಮಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದೆ. ಯಾಕೆ ಅಂದರೆ ಅವರು ತುಂಬ ಗೌರವಾನ್ವಿತ ವ್ಯಕ್ತಿ ಮತ್ತು ವಿದ್ಯಾರ್ಹತೆಯನ್ನು ಹೊಂದಿರೋರು. ಅವರು ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದಿತ್ತು. ನಮ್ಮ ನೇಮಕಾತಿಯನ್ನು ಮಾಡುವಾಗ ನೋಟಿಫಿಕೇಶನ್ ಮಾಡಿದೆ ವಿಶ್ವವಿದ್ಯಾನಿಲಯ ಮತ್ತು ಸಂದರ್ಶನಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ನಮ್ಮನ್ನು ಸಂದರ್ಶನಕ್ಕೆ ಕರೆದಿದ್ದಾರೆ. ಸಂದರ್ಶನಕ್ಕೆ ಅಂತ ಒಂದು ಆಯ್ಕೆ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಜೊತೆಗೆ ಪ್ರತಿ ಸಬ್ಜೆಕ್ಟ್ನಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯದ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸನ್ನು ಕರೆಸಿದ್ದಾರೆ. ನಮ್ಮ ಆಯ್ಕೆ ಸಮಿತಿಯಲ್ಲಿ ನಮ್ಮದೇ ವಿಶ್ವವಿದ್ಯಾನಿಲಯದ ಸೀನಿಯರ್ ಪ್ರೊಫೆಸರ್ಸ್ ಇದ್ದಾರೆ. ಅವರು ನಮ್ಮನ್ನು ಆಯ್ಕೆ ಮಾಡುವಾಗ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡಿರ್ತಾರೆ. ವಿದ್ಯಾರ್ಹತೆ ಏನಿದೆ ಮತ್ತು ನಾವು ಪ್ರೆಸೆಂಟೇಷನ್ ಇರ್ಬೋದು, ಸೆಮಿನಾರ್ ಇರ್ಬೋದು, ಪಬ್ಲಿಕೇಶನ್ಸ್ ಇರ್ಬೋದು, ಮತ್ತು UGC ಕ್ವಾಲಿಫಿಕೇಷನ್ ಇರ್ಬೋದು. ಈ ಅರ್ಹತೆಯ ಜೊತೆಗೆ ನಮ್ಮ ಸರ್ವಿಸ್ ಸೀನಿಯಾರಿಟಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಜೊತೆಗೆ ಅವರು ನಮ್ಮನ್ನು ಆಯ್ಕೆ ಮಾಡುವಾಗ ಕ್ಯಾಂಡಿಡೇಟ್ಸ್ ಅವೈಲಬಿಲಿಟಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮನ್ನು. ಈ ಪ್ರತಿಭಟನೆಯಲ್ಲಿ ಅಶೋಕ್, ಮಹೇಶ್, ಪುಟ್ಟರಾಜಣ್ಣ, ಷಣ್ಮುಗ, ಪ್ರೇಮಕುಮಾರ್, ಅಮರ್ ಇತರರು ಉಪಸ್ಥಿತರಿದ್ದರು. ದಲಿತ ಯುವಕ ಗ್ರಾಮ ಪಂಚಾಯಿತಿ ಸದಸ್ಯರು ಧನಂಜಯ ಎಂಬುವರ ಮೇಲೆ ಇರುವ FIR ರದ್ದುಪಡಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ B. ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಪ್ರತಿಭಟಿಸಿ ಹಾಸನ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ VR. ಪ್ರಕಾಶ್ ಮಾತನಾಡಿ, ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿ ಕರಗುಂದ ಗ್ರಾಮದ ಕಾಲೋನಿಯಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಸುಮಾರು 150 ಕುಟುಂಬಗಳಿದ್ದು, ನಮಗೆ ಯಾವುದೇ ಶುಭ ಸಮಾರಂಭ ಮಾಡೋಕೆ ಸೂಕ್ತವಾದ ಭವನ ಇರುವುದಿಲ್ಲ. 600 ಜನಸಂಖ್ಯೆ ಇದ್ರೂ ಕೂಡ ಕಾಲೋನಿಯಲ್ಲಿ ಕಾರ್ಯಕ್ರಮ ಮಾಡಲು ತುಂಬಾ ತೊಂದರೆಯಾಗಿರುತ್ತೆ. ಈಗಾಗಲೇ 12 ಲಕ್ಷದ ಡಾಕ್ಟರ್ B.R. ಅಂಬೇಡ್ಕರ್ ಭವನ ಮಂಜೂರಾಗಿರುತ್ತೆ. ಇದರ ಕಾಮಗಾರಿಯನ್ನು ನಿರ್ವಹಿಸೋಕೆ KRIDL ಹಾಸನರವರು ಗುತ್ತಿಗೆ ಪಡೆದುಕೊಂಡಿರ್ತಾರೆ. ಇದಕ್ಕೆ ಪೂರಕವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ B. ಕೃಷ್ಣಪ್ಪ ಸ್ಥಾಪಿತ ನಮ್ಮ 4774 ರಾಜ್ಯಾಧ್ಯಕ್ಷ ಗುರುಮೂರ್ತಿ ಇವತ್ತಿನ ದಿನ ಕರಗುಂದ ಗ್ರಾಮದಲ್ಲಿ ಭವನವನ್ನ ನಿರ್ಮಾಣವನ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಧನಂಜಯ ಅವರಿಗೆ
ಬಹಳ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಏನು ಇಂದಿನ 2 ವರ್ಷಗಳ ಅವಧಿನಲ್ಲಿ 12 ಲಕ್ಷ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವುದಕ್ಕೆ 12 ಲಕ್ಷ ಮಂಜೂರಾತಿ ಆಗಿರುತ್ತದೆ. MP ಅವರ ಅನುದಾನ ಹಾಗೆ ಶಾಸಕರ ಅನುದಾನ ಅಡಿನಲ್ಲಿ 12 ಲಕ್ಷ ನಿಧಿ ಬಂದಿರುತ್ತದೆ. ಅಲ್ಲಿ ಕರಗುಂದ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಇಂದಿನಿಂದ ಇದ್ದು ಅದು ಶಿಥಿಲಾವಸ್ಥೆಯಲ್ಲಿ ತೊಡಗಿರುತ್ತದೆ. ಆ ಶಿಥಿಲಾವಸ್ಥೆ ಇರುವುದರಿಂದ ಅದನ್ನ ಏನಾದ್ರು ಮಕ್ಕಳು ಮರಿ ಆಟ ಆಡುವಂತ ಒಂದು ಸಂದರ್ಭದಲ್ಲಿ ಏನಾದ್ರು ಮೈ ಮೇಲೆ ಬಿದ್ದು ನಾಳೆ ದಿನ ಏನಾದ್ರು ಅನಾಹುತ ಸಂಭವಿಸುವಂತ ಒಂದು ಸಂದರ್ಭ ಬರುತ್ತದೆ ಅನ್ನುವ ನಿಟ್ಟಿನಲ್ಲಿ ಅದನ್ನ ಆ ಭವನವನ್ನ ತೆರವು ಮಾಡಿರ್ತಾರೆ. ಆ ತೆರವು ಮಾಡಿದಂತ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ PDO ರವರು ಧನಂಜಯ ಅವರ ಮೇಲೆ ಮೊಕದ್ದಮೆಯನ್ನು ಹೂಡಿರ್ತಾರೆ. ಯಾಕೆಂದ್ರೆ ಇವತ್ತೇನಾದ್ರು ಅಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣವನ್ನು ಮಾಡುವಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಆ ತೆರವು ಮಾಡಲಿಲ್ಲಂತ ಸಂದರ್ಭದಲ್ಲಿ ಏನೋ ಮಕ್ಕಳು ಮರಿಗೆ ಅನಾಹುತವನ್ನು ಆಗುತ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಆ ತೆರವನ್ನು ಮಾಡಿರ್ತಾರೆ. ಹಾಗಾಗಿ ಏನು ಮುಂದಿನ ಒಂದು ಮಾರ್ಚ್ನ ಅವಧಿಯಲ್ಲಿ ಆ ಹಣ ಹಿಂತಿರುಗುವಂತ ಒಂದು ನಿಟ್ಟಿನಲ್ಲಿ ಏನಾದ್ರು ತೊಡಗುತ್ತೋ ಅನ್ನೋ ನಿಟ್ಟಿನಲ್ಲಿ ಅದನ್ನ KRDCL ಅವರಿಗೆ ಇವತ್ತು ಭವನ ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು. ಹಾಗೆ ಎಲ್ಲ ಗ್ರಾಮಸ್ಥರು ಇವತ್ತು ಕರಗುಂದ ಗ್ರಾಮ ಪಂಚಾಯತ್ ಗ್ರಾಮದ ಎಲ್ಲ ಒಂದು ಮಹಿಳೆಯರು ಹಾಗೆ ಗ್ರಾಮಸ್ಥರು ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಗೆ ಏನು ಕರಗುಂದ ಗ್ರಾಮ ಪಂಚಾಯತಿಯ PDO ಬಾಬುರವರನ್ನ ಕೂಡಲೇ ಅಮಾನತ್ ಮಾಡಬೇಕು. ಯಾಕೆಂದ್ರೆ 43-33 ಅಳತೆಗೆ ಅಂದಾಜು ಪಟ್ಟಿ ಮಂಜೂರಾಗಿರುತ್ತೆ ಅಂತ ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಕೃಷ್ಣದಾಸ್, ಭಾಸ್ಕರ್, ರಂಗಸ್ವಾಮಿ, ಧನಂಜಯ, ಕ್ವಾಟ್ರೆಸ್, ಮಹೇಶ್ ಇತರರು ಉಪಸ್ಥಿತರಿದ್ದರು. ವಿಮಾನ ನಿಲ್ದಾಣ ಕಾಂಪೌಂಡ್ ಕಾಮಗಾರಿ ವಿರೋಧಿಸಿ ಸ್ಥಳೀಯ ಗ್ರಾಮಸ್ಥರು ಒಂದು ಕಡೆ ಪ್ರತಿಭಟನೆ ನಡೆಸುತ್ತಿದ್ದರೆ ಇನ್ನೊಂದು ಕಡೆ ಗ್ರಾಮಸ್ಥರು ಹತ್ತಿರ ಸುಳಿದಂತೆ ಭೂಸ್ವಾಧೀನವಾಗಿರುವ ಪ್ರದೇಶದ ಒತ್ತುವರಿ ಜಾಗವನ್ನು ಪೊಲೀಸ್ ಬಂದೋಬಸ್ತ್ ಮೂಲಕ JCBಯಿಂದ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿದರು. ಇದೇ ವೇಳೆ ಗ್ರಾಮಸ್ಥರಾದ ಬೊಮ್ಮೇಗೌಡ ಹಾಗೂ KPRS ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ನಿರ್ಮಾಣವಾಗುವ ವಿಮಾನ ನಿಲ್ದಾಣ ಪ್ರದೇಶದಲ್ಲಿ ಸುತ್ತಮುತ್ತಲ ಗ್ರಾಮಗಳ ರೈತರು ಈ ಮೊದಲ ಕಾಮಗಾರಿ ನಡೆಯುತ್ತಿರುವ ಜಾಗದಲ್ಲಿ ನಾವು ಸಂಚರಿಸುತ್ತಿದ್ದು, ಕಾಂಪೌಂಡ್ ನಿರ್ಮಾಣ ಮಾಡೋದ್ರಿಂದ ನಮ್ಮ ಗ್ರಾಮಗಳಿಗೆ ತೆರಳೋಕೆ ಸುಮಾರು 7 ಕಿಲೋಮೀಟರ್ ಬಳಸಿ ಬರಬೇಕಾಗುತ್ತೆ. ನಮಗೆ ಈಗ ರಸ್ತೆ ಇಲ್ಲವಾಗಿದೆ, ಪ್ರತ್ಯೇಕ ರಸ್ತೆ ಮಾಡಿಕೊಡಿ ಎಂಬ ರೈತರ ಬೇಡಿಕೆಯನ್ನ ಒಪ್ಪಿ 536 ಎಕರೆಯಲ್ಲಿ ವಿಮಾನ ನಿಲ್ದಾಣದ ಬೌಂಡರಿ ಅಂಚಿನಲ್ಲಿ ಸುಮಾರು 9 ಮೀಟರ್ ಅಗಲದ 5 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ಸುಮಾರು 5 ಎಕರೆ ಜಾಗವನ್ನು ರಸ್ತೆ ನಿರ್ಮಿಸಿಕೊಡಲು ಈ ಮುಂಚೆ KIDB ಅಧಿಕಾರಿಗಳು ಒಪ್ಪಿಗೆ ನೀಡಿದ್ದು, ಈಗ ಆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡದೆ ಮತ್ತೆ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿ ರಸ್ತೆ ನಿರ್ಮಾಣ ಮಾಡಿಕೊಡುವುದಾಗಿ ಜಿಲ್ಲಾಡಳಿತ ಅಧಿಕಾರಿಗಳು ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸರಿ, ಹಾಸನದ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ KIDB ಮೂಲಕ ಭೂಮಿಯನ್ನ ಅಕ್ವಿಸಿಷನ್ ಮಾಡಿ ಇಲ್ಲಿ ಏರ್ಪೋರ್ಟ್ ಅನ್ನು ಮಾಡಕ್ ಶುರು ಮಾಡ್ತು. ಈ ಇಡೀ ಭೂಮಿ ರೈತರು ಕೃಷಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂತ ಭೂಮಿ. ಜಿಲ್ಲೆಯ ಅಭಿವೃದ್ಧಿ ಆಗಬೇಕು, ಆದ್ರೆ ಜಿಲ್ಲೆಗೆ ಇದರಿಂದ ಒಳ್ಳೇದಾಗತ್ತೆ ಅಂತೇಳಿ ಇಲ್ಲಿಯ ರೈತರು ತಮ್ಮ ಇಡೀ ಭೂಮಿಯನ್ನ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಕೊಟ್ರು. ಆವತ್ತಿನ ಕಾಲದಲ್ಲಿ 1997ನೇ ಇಸ್ವಿಯಲ್ಲಿ ಅವ್ರು ಕೊಟ್ಟಂತ 50,000 1 ಲಕ್ಷ ರೂಪಾಯಿ ಇಸ್ಕೊಂಡು ಅವರು ಇದುವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಭೂಮಿಯನ್ನ ಕೊಟ್ಟಿರ್ತಕ್ಕಂಥ ರೈತರು ಮುಖ್ಯವಾಗಿ ಅವಾಗ್ಲಿಂದ 2-3 ಬೇಡಿಕೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಒಂದು, ಈ ಏರ್ಪೋರ್ಟ್ ಆದ್ಮೇಲೆ ಏರ್ಪೋರ್ಟ್ ನ ಸುತ್ತ ನಾವು ಈಗ ಉಳಿದಿರ್ತಕ್ಕಂಥ ನಮ್ಮ ಭೂಮಿಗಳಿಗೆ ರಸ್ತೆಗಳು ಬೇಕು, ನಮ್ಮ ಊರುಗಳಿಗೆ ಓಡಾಡೋದಕ್ಕೆ ರಸ್ತೆಗಳು ಬೇಕು, ಅದಕ್ಕೆ ನೀವು ರಸ್ತೆಯನ್ನ ಮಾಡಿಕೊಟ್ರೆ ಮಾತ್ರ ನಮ್ಮ ಭೂಮಿಯನ್ನು ಕೊಡ್ತೀವಿ ಅಂತ ಅವತ್ತು ಒಪ್ಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಹೇಳ್ತಾ ಇದೆ ನಾವು ಹಂಗೆಲ್ಲ ರಸ್ತೆ ಮಾಡಕ್ ಆಗಲ್ಲ ಅಂತ. ಅದಕ್ಕೆ ನಾವು ರೈತರು ಹೇಳ್ತಾ ಇದೀವಿ, ಇಲ್ಲಿ ಏರ್ಪೋರ್ಟ್ ಕೆಲಸ ಮಾಡಲು ಬಿಡುವುದಿಲ್ಲ. ಉದ್ಯೋಗ ಕೊಡಲೇಬೇಕು. ಭೂಮಿ ಕಳೆದುಕೊಂಡ ಪ್ರತಿಯೊಬ್ಬ ಕುಟುಂಬಕ್ಕೂ ಉದ್ಯೋಗ ಕೊಡಲೇಬೇಕು. ಭೂಮಿ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು. ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ರೈತರ ಹೋರಾಟಕ್ಕೆ ಜಯವಾಗಲಿ. ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ KIDBಗೆ ಧಿಕ್ಕಾರ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಹಾಸನ ಉಪವಿಭಾಗಾಧಿಕಾರಿ ಮಾರುತಿ, ತಹಶೀಲ್ದಾರ್ ಶ್ವೇತಾ, ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಸನ ಜಿಲ್ಲಾ ಘಟಕ ಮತ್ತು ಚನ್ನರಾಯಪಟ್ಟಣ ತಾಲೂಕು ಘಟಕದ ವತಿಯಿಂದ ರಾಜ್ಯದಲ್ಲಿ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನವನ್ನು ಮಾರ್ಚ್ 2ರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಚನ್ನರಾಯಪಟ್ಟಣದಲ್ಲಿ ರಾಜ್ಯಾಧ್ಯಕ್ಷ ಕೆ. ಶಂಭುಲಿಂಗ ತಿಳಿಸಿದರು.
ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸಮ್ಮೇಳನದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಮಾರ್ಚ್ 2ರಂದು ಭಾನುವಾರ ಗೊಮ್ಮಟ ನಗರಿಯಲ್ಲಿ ಜಿಲ್ಲಾ ಸಮ್ಮೇಳನ ವಿತರಕರ ಬಾಳು ಬೆಳಕಾಗಿಸೋಣ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಮೊದಲು ಮೆರವಣಿಗೆ, ಮುಖ್ಯ ವೇದಿಕೆ ಉದ್ಘಾಟನಾ ಸಮಾರಂಭ, ಪತ್ರಿಕಾ ವಿತರಕರ ಗೋಷ್ಠಿ, ಕುಟುಂಬಗಳಿಗೆ ಕ್ರೀಡಾಕೂಟ, ಪತ್ರಿಕಾ ವಿತರಕರ ಕುಟುಂಬಗಳಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ, ಇ-ಶ್ರಮ್ ಕಾರ್ಡ್ ವಿತರಣೆ, ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ, ಪತ್ರಿಕಾ ವಿತರಕರ ಸದಸ್ಯತ್ವ ನೋಂದಣಿ ಅಭಿಯಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಹುಮಾನ ವಿತರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಎಲ್ಲರಿಗೂ ವಹಿಸ್ಕೊಟ್ಟು ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳೋದಕ್ಕೆ ಇದು ಯಾಕೆಂದರೆ ಒಂದು ರಾಜ್ಯಕ್ಕೆ ಒಂದು ವಿಶೇಷ ಸಂದೇಶ ರವಾನೆ ಆಗಬೇಕು. ಆ ರವಾನೆ ಮುಖಾಂತರ ಯಾಕಂದರೆ ಈಗ ಆಲ್ರೆಡಿ ನಾವು ರಾಜ್ಯಾದ್ಯಂತ ಇಡೀ ದೇಶದಲ್ಲೇ ಮಾದರಿ ಯೋಜನೆಗಳನ್ನ ತಂದಿದ್ದೀವಿ. ಅದು ಯಾರು ನಮ್ಮ ಎಲ್ಲ ವಿತರಕರು ಉಪಯೋಗಿಸ್ಕೊಳ್ಳಿ ಮತ್ತು ಗಣ್ಯರು ಬಂದು ಅದನ್ನು ಹೆಚ್ಚಿನದಾಗಿ ಪ್ರಚಾರ ಮಾಡಲಿ ಅನ್ನೋದು ಕಾರಣಕ್ಕೋಸ್ಕರ ವಿಶೇಷವಾಗಿ ಜಿಲ್ಲಾ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕಳೆದ ಬಾರಿ ನಾವು ಚಿತ್ರದುರ್ಗದಲ್ಲಿ ಮಾಡಿದಾಗ ನಮ್ಮ ಹಾವೇರಿ ಅವರು ಒಂದು ಸತೀಶ್ ಒಂದೊಂದು ಜಿಲ್ಲಾ ಸಮ್ಮೇಳನ ಮಾಡೋಣ, ಅದರ ಮುಖಾಂತರ ಒಂದು ಇದಾಗುತ್ತೆ, ಎಲ್ಲರಿಗೂ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ. ತದನಂತರ ಅದು ಮುಂದೆ ರಾಜ್ಯ ಸಮ್ಮೇಳನ ಮಾಡೋ ಸಂದರ್ಭದಲ್ಲೂ ಉಪಯೋಗ ಆಗುತ್ತೆ. ಈಗ ಮೊಟ್ಟ ಮೊದಲನೇದಾಗಿ ತಾವುಗಳೆಲ್ಲ ಬಂದಿದ್ದೀರಾ, ತಮ್ಮ ತಮ್ಮ ತಾಲೂಕು ಮತ್ತು ತಮ್ಮ ತಮ್ಮ ಜಿಲ್ಲೆಯಿಂದ ಎಷ್ಟು ಜನರನ್ನ ಕರ್ಕೊಂಡು ಬರ್ಬೋದು ಮತ್ತು ತಾವೆಲ್ಲರೂ ಮೊಟ್ಟ ಮೊದಲನೇ ನೋಂದಣಿ ಆಗಬೇಕು, ಸಂಘಟನೆಗೆ ನೋಂದಣಿ ಆಗಬೇಕು. ತಮ್ಮ ತಮ್ಮ 2 ಆಧಾರ್ ಕಾರ್ಡ್ ಜೆರಾಕ್ಸು, ಫೋಟೋ ಮತ್ತು ನಿಮ್ಮ ಏಜೆನ್ಸಿಗೆ ಕಡ್ಡಾಯವಾಗಬೇಕು ಮತ್ತು ಒಂದು ಲೆಟರ್ ಬೇಕು. ತಾವು ಎಷ್ಟು ಜನ ನೋಂದಾವಣಿ ಆಗ್ತಿದ್ದೀರಾ ಅನ್ನೋದಕ್ಕೆ ಒಂದು ಲೆಟರ್. ಅದರ ಮುಖಾಂತರ ಈ ಸಭೆಯಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ಚೆಲುವರಾಜು, ರಾಜ್ಯ ನಿರ್ದೇಶಕ ಮಂಡಳಿ ಸದಸ್ಯರಾದ ಆನಂದ್ ಜೈನ್, ಜಿಲ್ಲಾ ಪತ್ರಿಕಾ ವಿತರಕರ ಒಕ್ಕೂಟದ ಅಧ್ಯಕ್ಷರಾದ ಕಿರಣ್, ತಾಲೂಕು ಅಧ್ಯಕ್ಷರಾದ ಪುಟ್ಟಣ್ಣ ಗೋಕಾಕ್, ಕಾರ್ಯದರ್ಶಿಗಳಾದ ಎಂ ಜಯರಾಮ್, ಅರಸೀಕೆರೆ ತಾಲೂಕು ಅಧ್ಯಕ್ಷರಾದ ಜಿ ಬಾಲಕೃಷ್ಣ, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷರಾದ ಮೋಹನ್, ಕಾರ್ಯದರ್ಶಿ ಸುರೇಶ್, ಪ್ರಸಾದ್, ವೆಂಕಟೇಶ್, ಮಂಜುನಾಥ್ ಹಾಗೂ ವಿವಿಧ ತಾಲೂಕುಗಳಿಂದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರೆಹಳ್ಳಿಯಲ್ಲಿ ಹೊತ್ತೂರಿದ ವಿದ್ಯುತ್ ಪರಿವರ್ತಕ, ಆತಂಕಕ್ಕೆ ಒಳಗಾದ ಜನರು. ಚನ್ನರಾಯಪಟ್ಟಣದಲ್ಲಿ ರೌಡಿಗಳ ಅಟ್ಟಹಾಸ, ಮಟ್ಟ ಹಾಕಲು ಜನಮಾಹಿತಿ ನೀಡಿ ನೂತನ ಡಿವೈಎಸ್ಪಿ ಮನವಿ.